ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಏನು ಗೊತ್ತುಂಟಾ, ಲಾಸ್ಟ್ 2 ವಿಡಿಯೋದಲ್ಲಿ ನಾನು ಉಡುಪಿಯಿಂದ ಮಂಗಳೂರಿಗೆ ಏರ್ಪೋರ್ಟ್ಗೆ ಬರುವುದು ಮತ್ತು ಅಲ್ಲಿಂದ ನಾನು ಇಂಡಿಗೋ ವಿಮಾನದಲ್ಲಿ ಮಂಗಳೂರಿಂದ ಟೇಕ್ ಆಫ್ ಆಗುವುದು ಅಂತ 2 ವಿಡಿಯೋ ಹಾಕಿದ್ದೆ. ಈಗ ಅದೇ ಇಂಡಿಗೋ ವಿಮಾನದಿಂದ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಇದೊಂದು ಜಸ್ಟ್ 40 ನಿಮಿಷದ ಪ್ರಯಾಣ ವಿಮಾನದಲ್ಲಿ. ಸೊ ಇವಾಗ ಟೇಕ್ ಆಫ್ ಆಗಿ ನಾವು ಮೇಲೆ ಆಕಾಶದಲ್ಲಿ ಮೇಲೆ ಹೋದ್ಮೇಲೆ ಒಂದ್ಸಲ ಎಲ್ಲ ಎಷ್ಟು ಎತ್ತರಕ್ಕೆ ಹೋಗಬೇಕು ನೋಡಿ, ಅಷ್ಟು ಎತ್ತರಕ್ಕೆ ಹೋದ್ಮೇಲೆ ವಿಮಾನ ಒಂದೇ ಲೆಕ್ಕದಲ್ಲಿ ಹಾರ್ತದೆ. ಸೊ ಇದು ನಾವು ಇವಾಗ ಮೋಡದ ಮೇಲ್ಗಡೆ ಹೋಗಿ ಪ್ರಯಾಣ ಮಾಡ್ತಾ ಇದ್ದೇವೆ. ಕೆಳಗೆ ಐಸ್ನ ಹಾಗೆ ಕಾಣ್ತದಲ್ಲ, ಅದೆಲ್ಲ ಫುಲ್ಲು ಮೋಡಗಳು, ತುಂಬ ಮೋಡಗಳಿವೆ ಆಕಾಶದಲ್ಲಿ. ನಾವು ಆ ಮೋಡಗಳ ಮೇಲೆ ಬಂದಿದ್ದೇವೆ. ಇವಾಗ ಭೂಮಿ ನಮಗೆ ಕಾಣಿಸ್ಲಿಲ್ಲ, ಯಾಕಂದರೆ ತುಂಬ ಮೋಡ ಇದೆ. ಅಂದರೆ ಇವಾಗ ಹವಾಮಾನ ಮಳೆ ಬರುವ ರೀತಿಯಲ್ಲಿ ಇದೆ. ನಾನು ಮುಂಚಿನ ವಿಡಿಯೋದಲ್ಲಿ ಕೂಡ ಹಾಕಿದ್ದೇನೆ. 14 ತಾರೀಕಿಗೆ ನಾನು ಬರುವಾಗ ಒಂದು ಸಹ ಮೋಡ ಇರಲಿಲ್ಲ. ಕೆಳಗೆ ನೋಡುವಾಗ ನಮಗೆ ಭೂಮಿ ಕಾಣಿಸ್ತಿತ್ತು. ಇವಾಗ ಸ್ವಲ್ಪ ಸಹ ಭೂಮಿ ಕಾಣಿಸ್ತಿಲ್ಲ, ಖಾಲಿ ಐಸ್ ಥರ ಮೋಡಗಳು ಮಾತ್ರ, ತುಂಬ ದಟ್ಟವಾದ ಮೋಡಗಳಿವೆ. ಅದನ್ನು ಮೇಲೆ ಬಂದು ನಾವು ಅದರಿಂದ ದಾಟಿ ಇವಾಗ ಕೆಳಗೆ ಇಳಿದ್ದೇವೆ ವಿಮಾನದಿಂದ. ಇದೊಂದು 40 ಮಿನಿಟ್ಸ್ ವಿಡಿಯೋ ಇತ್ತು, ಬಟ್ ನಾನು ತುಂಬ ಕಟ್ ಮಾಡಿದ್ದೇನೆ ಮತ್ತು ಸ್ಪೀಡ್ ಮಾಡಿದ್ದೇನೆ. ಅಂದರೆ ತುಂಬ ಹೊತ್ತು ನೋಡಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಸೇಮ್ ಇದೆಲ್ಲ ನೋಡಲಿಕ್ಕೆ. ಸೊ ಅದನ್ನು ಅಷ್ಟು ಚೆಂದ ಮಾಡಿ ನೋಡಲಿಕ್ಕೆ ಎಲ್ಲ ಯಾರಿಗೂ ಪೇಷನ್ಸ್ ಇಲ್ಲ. ಸೊ 40 ನಿಮಿಷದ ಪ್ರಯಾಣವನ್ನು ನಾನು ಖಾಲಿ 10-11 ನಿಮಿಷದಲ್ಲಿ ಹಾಕಿದ್ದೇನೆ. ಇದು ವಿಮಾನ ನಾನು ಲಾಸ್ಟ್ ವಿಮಾನ ನಿಲ್ದಾಣಕ್ಕೆ ಹೋಗಿ ಅದರ ಗೇಟಿನ ಬಳಿ ಹೇಗೆ ತಾಗ್ತದೆ ನೋಡಿ, ಅಷ್ಟರವರೆಗೆ ನಾನು ಹಾಕಿದ್ದೇನೆ, ಬಟ್ ತುಂಬ ಶಾರ್ಟ್ ಮಾಡಿದ್ದೇನೆ. ಇದು ಇವಾಗ ನಾವು ಇಳಿಯುವ ಟೈಮು. ಇವಾಗ ಮೇಲಿಂದ ವಿಮಾನ ಕೆಳಗೆ ಬರ್ತಾ ಇದೆ, ಅಂದರೆ ದಟ್ಟವಾದ ಮೋಡದ ಒಳಗಡೆ ಇವಾಗ ಹೋಗ್ತಾ ಇದೆ. ಒಳಗಡೆ ಹೋದ್ಮೇಲೆ ನಮಗೆ ಸ್ಲೋ ಆಗಿ ನಮಗೆ ಭೂಮಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಸ್ವಲ್ಪ ಕೆಳಗೆ ಬರುವಾಗ ನಮಗೆ ಅದು ಮೋಡ ಕಡಿಮೆ ಆಗ್ತದೆ, ಆವಾಗ ಈ ಭೂಮಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಸ್ವಲ್ಪ ಗ್ರೀನರಿ, ಸ್ವಲ್ಪ ಸ್ವಲ್ಪ ಭೂಮಿ ಎಲ್ಲ ಕಾಣಿಸ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಹೊತ್ತು ಕೆಳಗಡೆ ಬರಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಅಂದರೆ ಅವರು ತುಂಬ ಹೊತ್ತು ತೆಗಿತಾರೆ, ಒಂದು 15 ನಿಮಿಷ ಬೇಕು ಅವರಿಗೆ ಸ್ಲೋ ಆಗಿ ತಗೊಂಡು ಬರಲಿಕ್ಕೆ. ಹೀಗೆ ಕೆಳಗಡೆ ಬರ್ತಾ ಇದೆ ವಿಮಾನ, ನೋಡ್ತಾ ಇರಿ ಎಂಡ್ ತನಕ ನೋಡಿ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಹೇಗೆ ಲ್ಯಾಂಡಿಂಗ್ ಆಗ್ತದೆ ಅಂತ. ಇದು ಅಂದರೆ ಯಾವಾಗ ಸಹ ಪ್ರಯಾಣ ಮಾಡುವವರಿಗೆ ಇದೆಲ್ಲ ಅಗತ್ಯ ಇಲ್ಲ. ಯಾರಾದರೂ ಫಸ್ಟ್ ಟೈಮ್ ಹೋಗ್ತಿರಾದ್ರೆ, ನಿಮಗೆ ಭಯ ಇದ್ದರೆ ಪ್ರಯಾಣ ಮಾಡಲಿಕ್ಕೆ, ಹಾಗೆ ಹೇಗಿರುತ್ತೆ ಆಕಾಶದಲ್ಲಿ ವಿಮಾನ ಹಾರ್ತದೆ ಅಂತ ಯಾರಾದರೂ ನೋಡ ಬಯಸುವವರಿದ್ದರೆ ಮಾತ್ರ ಈ ವಿಡಿಯೋ ನೋಡ್ಬೋದು. ಅಂದರೆ ಇಲ್ಲಾಂದರೆ ಬೋರಿಂಗ್ ಅಲ್ವಾ. ಸೊ ಈಗ ಇದು ಕೆಳಗಡೆ ಬರ್ತಾ ಇದೆ, ಭೂಮಿ ನೋಡಿ ಹತ್ರ ಬರುವಾಗ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಇನ್ನೂ ಸಹ ತುಂಬ ಹೊತ್ತಿದೆ ಮಾತ್ರ. ಅಂದರೆ ಇವಾಗ ಸ್ವಲ್ಪ ಸ್ವಲ್ಪ ಕಾಣಿಸ್ತದೆ, ಮತ್ತೆ ಲ್ಯಾಂಡಿಂಗ್ ಆಗುವಾಗ ಸ್ವಲ್ಪ ಜಾಸ್ತಿ ಕಾಣ್ತದೆ, ಮತ್ತು ಲ್ಯಾಂಡ್ ಆಗ್ತದೆ. ಮತ್ತು ಅಲ್ಲಿಂದ ಏರ್ಪೋರ್ಟಿಂದ ತುಂಬ ಹೋಗ್ಲಿಕ್ಕಿದೆ, ಅದು ಸ್ಟ್ಯಾಂಡ್ ತನಕ, ವಿಮಾನ ಸ್ಟ್ಯಾಂಡ್ ತನಕ ಏರ್ಪೋರ್ಟಿಗೆ. ಸೊ ಅದೆಲ್ಲ ಈ ವಿಡಿಯೋದಲ್ಲಿ ಇದೆ, ಆರಾಮವಾಗಿ ನೋಡಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಭಾವಿಸ್ತೇನೆ. ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಒಳ್ಳೆ ವಿಡಿಯೋ ಎಲ್ಲ ಹಾಕ್ತಾ ಇರ್ತೇನೆ ನಾನು. ನೋಡಿ ತುಂಬ ಕೆಳಗಡೆ ಬರ್ತಾ ಇದೆ ವಿಮಾನ. ಮೋಡ ಇವಾಗ ಇನ್ನೂ ಸಹ, ಈಗ ವಿಮಾನ ಕೆಳಗೆ ಬಂತು, ಮೋಡ ಮೇಲೆ ಹೋಯ್ತು ನೋಡಿ. ಆವಾಗ ಮೋಡ ಕೆಳಗೆ ಕಾಣ್ತಿತ್ತು, ವಿಮಾನ ನಮ್ದು ಮೇಲೆ ಇತ್ತು. ಇವಾಗ ನಾವು ಕೆಳಗೆ ಬರ್ತೀವಿ, ಮೋಡ ಮೇಲೆ ಹೋಯ್ತು ನೋಡಿ. ನಾವು ಚಿಕ್ಕ ಇರುವಾಗೆಲ್ಲ ಭಾವಿಸ್ತಿದ್ದೆವು ಸ್ವರ್ಗ ಮೇಲೆ ಇದೆ, ಅದೆಲ್ಲ ಮೇಲೆ ಕಾಣುವುದೆಲ್ಲ ಸ್ವರ್ಗ ಅಂತ. ಇವಾಗ ವಿಮಾನದಲ್ಲಿ ಹೋಗುವಾಗ ಗೊತ್ತಾಗ್ತದೆ ಇದೆಲ್ಲ ಮೋಡ, ಸ್ವರ್ಗ ಅಲ್ಲ ಅಂತ. ಮೊದಲೆಲ್ಲ ನಾವು ಸ್ವರ್ಗ ಮೇಲೆ ಇರುವುದೆಲ್ಲ ಅಂತ ಭಾವಿಸ್ತಾ ಇರುವುದು ಚಿಕ್ಕ ಇರುವಾಗ. ಇವಾಗ ಅದೆಲ್ಲ ಚೇಂಜ್ ಆಗ್ತದೆ ನೋಡಿ, ಮೈಂಡ್ ಹೇಗೆ ನಮ್ಮದು. ಸೊ ಇವಾಗ ನಾವು ಲ್ಯಾಂಡ್ ಆಗ್ತಾ ಇದ್ದೇವೆ ನೋಡಿ, ಹತ್ರ ಬಂತು ವಿಮಾನ.
ಬಿಲ್ಡಿಂಗ್ ಎಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಎಲ್ಲಿ ಎಷ್ಟು ಸೈಟ್ ಇದೆ, ಎಷ್ಟು ಗ್ರೀನರಿ ಇದೆ, ಎಷ್ಟು ಬಿಲ್ಡಿಂಗ್ ಇದೆ ಎಲ್ಲ ಕಾಣ್ತದೆ ನೋಡಿ ಮೇಲಿಂದ. ಬೆಂಗಳೂರಿನ ನೋಟ, ಸೀನರಿ. ಹತ್ರ ಬಂದೆವು ನಾವು. ಸೌಂಡ್ ಕೂಡ ಇರ್ತದೆ ವಿಮಾನದ್ದು, ಒಂಥರ ಸೌಂಡ್ ಇದೆ. ನಾನು ಇದಕ್ಕೆ ವಾಯ್ಸ್ ಮತ್ತೆ ಹಾಕಿದ್ದು. ಮತ್ತೆ ಇಲ್ಲಿಂದ ನಾನು ಈ ವಿಮಾನದಿಂದ ಇಳಿದ ನಂತರ ನಾನು ಟರ್ಮಿನಲ್ 1 ಇಂದ ಟರ್ಮಿನಲ್ 2ಗೆ ಹೋಗಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಆ ಕಡೆ. ಸೊ ಅದು ಬಸ್ಸಲ್ಲಿ ಹೋಗುವುದು. ಅದು ಕೂಡ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ಯಾರಾದರೂ ಹೊಸಬರು ಹೋಗುವುದಾದರೆ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ ಅಂತ ಟರ್ಮಿನಲ್ 1ರಿಂದ ಟರ್ಮಿನಲ್ 2ಕ್ಕೆ ಹೋಗುವುದು ವಿಡಿಯೋ ಕೂಡ ಹಾಕಿದ್ದೇನೆ ನೋಡಿ. ನಾವು ಇವಾಗ ಹತ್ರ ಆದೆವು ಭೂಮಿಗೆ. ಇವಾಗ ಒಂದು 2-3 ನಿಮಿಷದಲ್ಲಿ ನಾವು ಲ್ಯಾಂಡ್ ಆಗ್ತೇವೆ ನೋಡಿ. ಈಗ ಹತ್ರ ಎಲ್ಲ ಕಾಣ್ತದೆ ನೋಡಿ, ಕರೆಕ್ಟ್. ನೋಡಿ ವಿಮಾನ ನಿಲ್ದಾಣದ ಹತ್ರ ಬಂದೆವು ನಾವು ಇವಾಗ ರನ್ವೇಗೆ. ತುಂಬಾ ದೊಡ್ಡದಿದೆ ಬ್ಯಾಂಗ್ಳೂರು ವಿಮಾನ ನಿಲ್ದಾಣ. ತುಂಬಾ ಅಂದ್ರೆ ತುಂಬಾ ದೊಡ್ಡದು. ಮಂಗಳೂರು ವಿಮಾನ ನಿಲ್ದಾಣ ಅದರ ಕಾಲು ಭಾಗದಷ್ಟು ಕೂಡ ಇಲ್ಲ, ಅಷ್ಟು ಚಿಕ್ಕದಿದೆ ಮಂಗಳೂರು ವಿಮಾನ ನಿಲ್ದಾಣ. ಬೆಂಗಳೂರು ತುಂಬಾ ದೊಡ್ಡದಿದೆ ನೋಡಿ. ಇದು ರನ್ವೇ. ನಾವು ಇವಾಗ ಲ್ಯಾಂಡ್ ಆಗ್ತೇವೆ. ಬಾಮ್ ಅಂತ ಸೌಂಡ್ ಆಗ್ತದೆ. ಸ್ವಲ್ಪ ಲ್ಯಾಂಡ್ ಆಗುವಾಗ ಚಕ್ರ ಎಲ್ಲ ಕೆಳಗಡೆ ಬರ್ತದಲ್ಲ, ವೀಲ್ಸ್. ನೋಡಿ ಲ್ಯಾಂಡ್ ಆದ್ದೇವೆ ನಾವು. ಈಗ ಫಾಸ್ಟ್ ಹೋಗ್ತದೆ ವಿಮಾನ. ವಿಂಗ್ಸ್ ಓಪನ್ ಆಯ್ತು ನೋಡಿ. ಎಷ್ಟು ಫಾಸ್ಟ್ ಹೋಗ್ತದೆ ಅಂದ್ರೆ ಒಂದು ಸ್ವಲ್ಪ ಹೊತ್ತು ತುಂಬಾ ಫಾಸ್ಟ್ ಹೋಗ್ತದೆ. ಆವಾಗ ರನ್ವೇ ತುಂಬಾ ಉದ್ದ ಇದ್ರೆ ತುಂಬಾ ಒಳ್ಳೇದು. ನಮ್ದು ಮಂಗಳೂರು ರನ್ವೇ ತುಂಬಾ ಚಿಕ್ಕದು, ಅದಕ್ಕಾಗಿ ನಮಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗುದು ಮಂಗಳೂರಲ್ಲಿ ಇಳಿಯುವಾಗ. ಬ್ಯಾಂಗ್ಳೂರಲ್ಲಿ ಏನು ಹೆದರಿಕೆ ಇಲ್ಲ. ಸೊ ಫಾಸ್ಟ್ ಹೋಗ್ತದೆ ಸ್ವಲ್ಪ ಹೊತ್ತು, ಮತ್ತೆ ಸ್ಲೋ ಆಗ್ತದೆ ನೋಡಿ. ವಿಂಗ್ಸ್ ಕಮ್ಮಿ ಆದ ಕ್ಲೋಸ್ ಆದ ಕೂಡಲೇ ಸ್ಲೋ ಆಗ್ತದೆ. ಇವಾಗ ಇದು ತುಂಬ ಇದೆ ಹೋಗ್ಲಿಕ್ಕೆ. ಏರ್ಪೋರ್ಟು ಸ್ಟ್ಯಾಂಡಿಗೆಲ್ಲ ಹೋಗಿ ನಿಲ್ಲಲಿಕ್ಕೆ ತುಂಬ ಹೊತ್ತಿದೆ. ಒಂದು 15 ನಿಮಿಷ ಬೇಕು ಎಷ್ಟು ಫಾಸ್ಟ್ ಹೋದ್ರು. ಸೊ ನಾನು ವಿಡಿಯೋ ಚಿಕ್ಕ ಮಾಡಿದ್ದೇನೆ, ತುಂಬ ಸ್ಪೀಡ್ ಹಾಕಿದ್ದೇನೆ, ಮತ್ತೆ ಶಾರ್ಟ್ ಮಾಡಿದ್ದೇನೆ. ತುಂಬ ಹೊತ್ತು ಹೋಗ್ತಾ ಇದೆ. ಇದು 15 ನಿಮಿಷ ಹೋಗಿದೆ ಲ್ಯಾಂಡ್ ಆದ್ಮೇಲೆ. ನಾನು ಭಾವಿಸ್ತೀನಿ ಎಷ್ಟು ದೂರ ಇದೆ ಅಂತ. ಒಂದು ಕಡೆ ಲ್ಯಾಂಡ್ ಮಾಡಿ ಅಷ್ಟು ಹೊತ್ತು ಸ್ಟ್ಯಾಂಡಿಗೆ ಹೋಗ್ತಾರೆ. ಎಷ್ಟು ದೂರ ಇದೆ ನೋಡಿ, ಮತ್ತೆ ಎಷ್ಟು ದೊಡ್ಡದಿದೆ ಈ ವಿಮಾನ ನಿಲ್ದಾಣ. ಎಷ್ಟು ಜಾಗ ಆಕ್ಯುಪೈ ಮಾಡಿದೆ ನೋಡಿ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ. ಒಂದು 30-35 ನಿಮಿಷದಲ್ಲಿ ಆಕಾಶದ ಮೇಲೆ ಇರುತ್ತೆ, ಮತ್ತೆ ಒಂದು 15 ನಿಮಿಷ ಇಲ್ಲಿ ಗ್ರೌಂಡ್ ಮೇಲೆ ಹೋಗ್ತದೆ ಇದು. ಎಷ್ಟು ದೂರ ಇದೆ ಅಂದ್ರೆ, ನಾನು ತುಂಬಾ ಚಿಕ್ಕ ಮಾಡಿದ್ದೇನೆ ವಿಡಿಯೋ. ಇದು ತುಂಬಾ ಅಂದ್ರೆ ತುಂಬಾ ಚಿಕ್ಕ ಮಾಡಿದ್ದೇನೆ, ಜಸ್ಟ್ ಒಂದು ತೋರಿಸುವ ಅಂತ ಅಷ್ಟೇ. ಯಾರಿಗಾದ್ರೂ ನೋಡ್ಲಿಕ್ಕೆ ಬೇಕಾದ್ರೆ ನೋಡ್ತಾರೆ ಅಂತ. ಇವಾಗ ಸ್ವಲ್ಪ ಸ್ಲೋ ಮಾಡಿದ್ರು, ಸ್ಲೋ ಮಾಡಿ ಇನ್ನು ಸ್ಟ್ಯಾಂಡಿಗೆ ಹೋಗ್ತಾರೆ. ಇವಾಗ ಅಲ್ಲಿ ತುಂಬಾ ವಿಮಾನಗಳು ನಿಂತಿವೆ. ಇಂಡಿಗೋ ಸ್ಟ್ಯಾಂಡ್ ಒಂದೇ ಕಡೆ ಇಟ್ಟಿದ್ದಾರೆ ಅವರು. ಸೊ ಇಂಡಿಗೋದ ತುಂಬ ವಿಮಾನಗಳಿವೆ. ಅದನ್ನು ಅವರು ತಗೊಂಡೋಗಿ ವಿಮಾನದ ಏರ್ಪೋರ್ಟ್ ಬಿಲ್ಡಿಂಗ್ ಇಂದ ಒಂದು ಗೇಟ್ ಬರ್ತದೆ, ಅದು ವಿಮಾನದ ಬಾಗಿಲಿಗೆ ತಾಗಿಸ್ತದೆ. ನನಗೆ ಆ ಸೈಡ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ. ನಾವು ಒಳಗಡೆ ಇದ್ದೇವೆ.
ನೋಡಿ ಫುಲ್ ವಿಮಾನಗಳು ನಿಂತಿವೆ ಇಂಡಿಗೋದು. ಇವಾಗ ಹೋಗಿ ನಾವು ಸ್ಟ್ಯಾಂಡಿಗೆ ಟಚ್ ಆಗ್ತೇವೆ. ಟಚ್ ಆದಮೇಲೆ ಅಲ್ಲಿಂದ ಒಂದು ಗೇಟ್ ಬರ್ತದೆ. ಆ ಗೇಟನ್ನು ವಿಮಾನದ ಬಾಗಿಲಿಗೆ ಬಂದು ತಾಗಿಸ್ತಾರೆ. ಅಲ್ಲಿಂದ ನಾವು ಸೀದಾ ಬಿಲ್ಡಿಂಗ್ ಒಳಗಡೆ ಹೋಗ್ಬೋದು. ಕೆಲವೊಮ್ಮೆ ನಮಗೆ ಏರ್ಪೋರ್ಟ್ನ ಮಧ್ಯದಲ್ಲೇ ಇಳಿಸ್ತಾರೆ, ಮತ್ತೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಡೈರೆಕ್ಟ್ ವಿಮಾನ ನಿಲ್ದಾಣದ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಇನ್ನೊಂದು ವಿಮಾನ ಇದೆ ಅಲ್ಲ, ಅದರಲ್ಲಿ ಕಾಣ್ತದೆ ನೋಡಿ ಹೇಗೆ ಗೇಟ್ ಬಂದು ಅದರ ಬಾಗಿಲಿಗೆ ನಿಂತಿದೆ ಅಂತ. ಏರ್ಪೋರ್ಟಿಂದ ಬಿಲ್ಡಿಂಗಿಂದ ಅದು ಗೇಟ್ ಬರ್ತದೆ, ಮತ್ತೆ ವಿಮಾನದ ಬಾಗಿಲಿಗೆ ತಾಗಿಸ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಸೀದಾ ಒಳಗಡೆ ಹೋಗುವುದು. ಅಲ್ಲಿಂದ ಮತ್ತೆ ನಮಗೆ ಯಾವ ಟರ್ಮಿನಲ್ ಬೇಕು ನೋಡಿ ಆ ಟರ್ಮಿನಲ್ಗೆ ಹೋಗ್ಬೋದು. ಮತ್ತೆ ಯಾರಿಗೆ ಬೇಡ ನೋಡಿ ಅವರು ಸೀದಾ ಹೊರಗಡೆ ಬಂದು ಅವರವರ ಮನೆಗೆ ಹೋಗ್ಬೋದು. ಇದು ನಂದು ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಜಸ್ಟ್ ಒಂದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಲಿ ಅಂತ ಹಾಕಿದ್ದೇನೆ. ನೋಡಿದವರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗುವ.